ಹಾಯ್ ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಕಲ್ಮನೆ ಎಂಬ ಗ್ರಾಮದಲ್ಲಿದೆ. ಆ ದೇವಸ್ಥಾನದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕೆಳದಿ ಅರಸರ ಕಾಲದಿಂದಲೂ ಕೂಡ ಈ ದೇವಸ್ಥಾನ ಪೂಜಿಸಲ್ಪಡ್ತಾ ಇತ್ತು. ಸ್ವಲ್ಪ ದಿನಗಳ ಕಾಲದ ನಂತರ ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಿಂತು ಹೋಗ್ಬಿಟ್ಟಿತ್ತು. ಆಮೇಲೆ ಏನು ಮಾಡತ್ತಾನೆ ಕೃಷ್ಣ ಪರಮಾತ್ಮ ತಾನಿರುವಿಕೆಯನ್ನು ಗುರುತಿಸ್ಕೊಳ್ಳೋದಕ್ಕೋಸ್ಕರ ಗ್ರಾಮದ ಜನರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಡ್ತಾ ಹೋಗ್ತಾನೆ. ಅಲ್ಲಿನ ಗ್ರಾಮದ ಜನರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಂತಂದರೆ ಮಕ್ಕಳಿಗೆ ಹುಷಾರಿಲ್ಲದೆ ಇರ್ಬೋದು, ಅಲ್ಲಿನ ದನ ಕರುಗಳು ಕಾಣೆಯಾಗೋದು ಅಥವಾ ದನ ಏನಾದರೂ ಹಾಲು ಕೊಡದೇ ಇರೋದು, ಈ ರೀತಿಯಾಗಿ ಮಾಡ್ತಾ ಇರ್ತಾನೆ. ಹೀಗೆ ಒಂದು ಹುಡುಗಿಗೆ, ಶಾಲಾ ಹೋಗೋ ಹುಡುಗಿಗೆ ಪದೇ ಪದೇ ಆಕೆ ಮೂರ್ಛೆ ಹೋಗ್ತಾ ಇರ್ತಾಳೆ. ಆವಾಗ ಅಲ್ಲಿನ ಪ್ರಮುಖ ಗುರುಗಳಾದಂಥ ಶ್ರೀಧರ ಸ್ವಾಮಿಗಳ ಹತ್ರ ಆ ಪೋಷಕರು ಬರ್ತಾರೆ. ಅವರು ಅಲ್ಲಿ ಈ ಪ್ರಶ್ನೆನ ಕೇಳ್ತಾರೆ, ನಮ್ಮ ಮಗುಗೆ ಈ ರೀತಿ ಆಗ್ತಾ ಇದೆ ಪದೇ ಪದೇ ಅಂತ ಕೇಳಿದಾಗ ಶ್ರೀಧರ ಸ್ವಾಮಿಗಳೇನು ಮಾಡ್ತಾರೆ, ನಿಮ್ಮಲ್ಲಿಯೇ ಪರಿಹಾರ ಇಟ್ಕೊಂಡಿದ್ದೀರಾ, ಇಲ್ಲಿಯವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ನೀವು ನಿಮ್ಮಲ್ಲಿರುವಂಥ ಶ್ರೀಕೃಷ್ಣನ ನೀವು ಪೂಜೆ ಮಾಡಿ ಪುನಸ್ಕಾರ ಮಾಡಿ, ಅವನು ನಿಮಗೆ ಯಾವಾಗಲೂ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದಾಗ ಆವಾಗ ಊರಲ್ಲಿ ಬರ್ತಾರೆ, ಗ್ರಾಮದವ್ರ ಹತ್ರ ಕೇಳ್ತಾರೆ. ಊರಿನ ಗ್ರಾಮಸ್ಥರು ಏನು ಮಾಡ್ತಾರೆ, ನಮ್ಮಲ್ಲಿ ಆರ್ಥಿಕವಾಗಿ ನಾವು ತುಂಬ ಬಡವರಿದ್ದೀವಿ, ಹೇಗೆ ದೇವಸ್ಥಾನ ನಿರ್ಮಾಣ ಮಾಡೋದು ಅಂತೇಳಿ ಸಮಸ್ಯೆ ಆಗತ್ತೆ. ಆವಾಗ ಗುರುಗಳ ಹತ್ರ ಗ್ರಾಮಸ್ಥರೆಲ್ಲ ಹೋಗಿ ಕೇಳಿದಾಗ ಒಂದು ಸ್ವಲ್ಪ ಮಂತ್ರಾಕ್ಷತೆನ ಅವರು ಮಂತ್ರ ಮಾಡಿ ಕೊಡ್ತಾರೆ. ಆ ಅಕ್ಷತೆನ ಎಲ್ರಿಗೂ ಹಂಚಿ ಅಂತ ಹೇಳ್ತಾರೆ. ಆವಾಗ ಊರಿನ ಗ್ರಾಮಸ್ಥರಿಗೆಲ್ಲ ಅಕ್ಷತೆಯನ್ನು ಒಂದೊಂದೇ ಕಾಳುಗಳನ್ನು ಎಲ್ಲ ಕಡೆ ಹಂಚ್ತಾರೆ. ಆವಾಗ ತಾನಾಗಿ ಸ್ವಲ್ಪ ದಿನಗಳ ಕಾಲ ಕಳೆದ ಮೇಲೆ ತಾನಾಗಿ ಜನರೆಲ್ಲ ಬಂದು ಆರ್ಥಿಕವಾಗಿ ಸಹಾಯ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಆರ್ಥಿಕ ಮತ್ತು ದೈಹಿಕ ಸಹಾಯಗಳಿಂದ ಏನಾಗುತ್ತೆ, ಇವತ್ತು ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ನಿರ್ಮಾಣ ಆಗಿ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಮಕ್ಕಳಾಗದಿದ್ದವರು ಬಂದು ತುಂಬ ಜನ ಇಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರೆ. ಎಷ್ಟೋ ದೂರಗಳಿಂದ ಬಂದ್ಕೊಂಡು ಇಲ್ಲಿ ಹರಕೆಗಳನ್ನು ಕಟ್ಕೊಂಡು ಹೋಗ್ತಾರೆ. ಅದಾದ ನಂತರ ಹರಕೆಗಳನ್ನು ಬಂದು ಇಲ್ಲಿ ತೀರಿಸ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿನ ಪ್ರಮುಖ ಗುರುಗಳಾದ ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಶಕ್ತಿಯಿಂದ ಈ ದೇವಸ್ಥಾನದ ಮರುಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಫ್ರೆಂಡ್ಸ್, ಎಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ತುಂಬಾ ಚೆನ್ನಾಗಿದೆ. ಶ್ರೀ ಸಂತಾನ ಗೋಪಾಲಕೃಷ್ಣನ ಆಶೀರ್ವಾದವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಧನ್ಯವಾದಗಳು.